ಮಾಡ್ತಿದ್ದೀರಾ? ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕ್ಯಾತ್ಮಾರ್ನಹಳ್ಳಿಯ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀನಿ. ನೋಡಿ, ಇವತ್ತು ಈ ದೇವಸ್ಥಾನನ ಉದ್ಘಾಟನೆ ಮಾಡ್ತಾಯಿದ್ದಾರೆ. ಆಮೇಲೆ ಉದ್ಘಾಟನೆ ಮಾಡಿ ಅನ್ನ ಸಂತರ್ಪಣೆ ನಡೆಯುತ್ತೆ. ಆ ಅನ್ನ ಸಂತರ್ಪಣೆ ಹೇಗಿದೆ ಅಂತ ತೋರಿಸ್ತೀನಿ, ಮತ್ತು ಈ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ ನಮ್ಮ ಜೊತೆ. ಈಗ ಇದು ಕಬ್ಬಾಳಮ್ಮ ದೇವಸ್ಥಾನದ ಮುಂದೆ ಇರುವಂಥ ಪಾದ. ನೋಡಿ, ನಾನು ಈ ಬ್ಲಾಗ್ನ ಶುರು ಮಾಡಿದಾಗ್ಲಿಂದ ನಾನೆಲ್ಲೂ ಹುಡಿಕೊಂಡು ಹೋಗಿಲ್ಲ. ಬಟ್ ಆದರೆ ನಾನು ತೆಗೆದಿರೋದೆಲ್ಲ ಅತಿ ಹೆಚ್ಚು ದೇವಸ್ಥಾನಗಳು ಮತ್ತು ದೈವಗಳು. ಇದೇನೆ ನಾನು ಬ್ಲಾಗ್ ಶುರು ಮಾಡಿದಾಗಿಂದ ಜಾಸ್ತಿ ಆಯ್ತಿರೋದು. ನೋಡಿ, ಇವೆಲ್ಲ ಅಮ್ಮನ ವಿಗ್ರಹಗಳು. ನೋಡಿ, ತಾಯಿ ಗರ್ಭಗುಡಿಲಿರುವಂತಹ ದೇವಿ. ನಮ್ಮ ಕ್ಯಾತ್ಮಾರ್ನಹಳ್ಳಿಲಿ ಎಲ್ಲ ದೇವ್ರುಗಳ ವಿಗ್ರಹಗಳು ಇದೆ. ಇಂಥ ದೇವಸ್ಥಾನ ಇಲ್ಲ ಅನ್ನಂಗಿಲ್ಲ. ಎಲ್ಲ ದೇವ್ರುಗಳ ವಿಗ್ರಹಗಳು ಇದೆ. ನೋಡಿ, ಇದು ಹೊಸದಾಗಿ ವಿಶಿಷ್ಟವಾಗಿ ಕಟ್ಟಿದ್ದಾರೆ. ಕ್ಯಾತ್ಮಾರ್ನಹಳ್ಳಿಲಿ ಇಷ್ಟು ದೊಡ್ಡ ದೊಡ್ಡ ಭಟರ ವಿಗ್ರಹಗಳಿರೋದು ಇದೇ ದೇವಸ್ಥಾನದಲ್ಲಿ. ಇದೊಂದು ವಿಶಿಷ್ಟತೆ. ಊಟಕ್ಕೆ ಹೋಗೋಣ. ನೋಡಿ, ಇವತ್ತು ಅನ್ನ ಸಂತರ್ಪಣೆ ಇರೋದ್ರಿಂದ ಅಡುಗೆಗಳನ್ನ ಮಾಡಿಸಿದ್ರೆ ದೊಡ್ಡ ದೊಡ್ಡ ಬೋಸುಗಳಲ್ಲಿ ಕಳ್ಳಹುಳಿ, ಪಾಯಸ, ಅನ್ನ, ಸಾಂಬಾರು, ಬಾತು ತುಂಬ ಚೆನ್ನಾಗಿದೆ. ಬೂಂದಿ ಮಾಡಿಸೋರೆ. ಆಮೇಲೆ ಎಲ್ಲ ನೋಡಿ, ಎಲ್ಲ ಹುಡುಗರುಗಳು ಒಟ್ಟಿಗೆ ಶ್ರಮ ಪಡ್ತಾವ್ರೆ ಮಾಡೋಕ್ಕೆ ತುಂಬ. ನಾವು ಇಲ್ಲಿ ಕ್ಯಾತ್ಮಾರ್ನಹಳ್ಳಿಲಿ ಹಂಗೇನೆ, ಯಾವುದೇ ಒಂದು ಕಾರ್ಯಗಳು ನಡೀಲಿ ಪ್ರತಿ ಮನೆಯಿಂದ ಹುಡುಗರುಗಳು ಬರ್ತೀವಿ. ಏನೇ ಒಂದು ಕಾರ್ಯಗಳು ನಡೀಲಿ, ಏನೇ ಆಗಲಿ ಬಂದ್ಬಿಟ್ಟು ಆ ಜಾಗದಲ್ಲಿ ನಿಂತ್ಕೊಂಡು ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಊಟ ಅಡುಗೆಗಳೆಲ್ಲ ಬಡಿಸ್ತಾರೆ ಹುಡುಗರು. ನೋಡಿ, ನೀವು ಇಲ್ಲಿ ನೋಡ್ಬೋದು. ಎಲ್ಲರೂ ಬಕೆಟ್ ಹಿಡ್ಕೊಂಡು ಹೋಯ್ತಾರೆ, ಓಡ್ತಾರೆ ಹುಡುಗರೆಲ್ಲ. ನೋಡಿ, ಎಲ್ಲರೂ ಕೂತ್ಕೊಂಡು. ಇದು ನಮ್ಮ ಕ್ಯಾತ್ಮಾರ್ನಹಳ್ಳಿಯ ದೊಡ್ಡ ಜಾಗ, ಊರ ಮಧ್ಯೆ ಇರೋಂಥ ಜಾಗ ಇದು. ಇಲ್ಲಿ ಎಲ್ಲ ದೇವ್ರುಗಳದ್ದು ಹಬ್ಬಗಳು ನಡೆದಾಗ ಅನ್ನ ಸಂತರ್ಪಣೆ ಮಾಡಿದ್ರೆ ಎಲ್ಲರೂ ಇಲ್ಲೇ ಮಾಡೋದು. ನೋಡಿ, ಎಷ್ಟು ವಿಶಾಲವಾಗೈತೆ, ಇಷ್ಟು ಅಗಲಕ್ಕೆ. ಇದು ಸುತ್ತ ದೇವಸ್ಥಾನ ಇರೋ ವಾತಾವರಣ ಇದು. ಮತ್ತು ಅರಳಿ ಮರನೂ ಇದೆ. ಏನೇ ಫಂಕ್ಷನ್ ನಡೆದ್ರೂ ಇಲ್ಲೇ ಊಟ ಬಡಿಸಿ ಅನ್ನ ಸಂತರ್ಪಣೆ ಕಾರ್ಯನೇ ಯಶಸ್ವಿಗೊಳಿಸೋದು. ನೋಡಿದ್ರಲ್ಲ. ಶ್ರೀ ದುರ್ಗದ ಕಬ್ಬಾಳಮ್ಮ ದುರ್ಗದಿಂದ ಶ್ರೀ ಕ್ಯಾತ್ಮಾರ್ನಹಳ್ಳಿಲಿ ಬಂದು ನೆನೆಸಿದ್ದಾಳೆ. ಜನಕ್ಕೆಲ್ಲ, ಸರ್ವ ಜನಕ್ಕೆಲ್ಲ ಒಳ್ಳೇದು ಮಾಡುವಂಥ ತಾಯಿ ಇವಳು. ಇವಳನ್ನ ಏನೇ ಬೇಡ್ಕೊಂಡ್ರೂ ಒಳ್ಳೇದಾಗುತ್ತೆ. ನಾವು ವಾರದಲ್ಲಿ 3 ದಿನ ನಾವು ತಾಯಿಗೆ ಸೇವೆ ಮಾಡ್ತೀವಿ. ಮಂಗಳವಾರ, ಶುಕ್ರವಾರ, ಭಾನುವಾರ. ಈ ತಾಯಿ ಜನಕ್ಕೆ ಏನು ಬೇಡ್ಕೊತಾರೆ ಅದನ್ನು ಈಡೇರಿಸುವಂಥ ತಾಯಿ ಇವಳು. ಹಬ್ಬ ವರ್ಷಕ್ಕೊಂದ್ಸಲ ನಾವು ಗೌರಿಗೊಂದ್ಸಲ, ಶಿವರಾತ್ರಿಗೊಂದ್ಸಲ ಹಬ್ಬ ಮಾಡ್ತೀವಿ. ಶಿವರಾತ್ರಿಗೆ ನಾವು ಈ ಥರ ದೇವ್ರ ಉತ್ಸವ ಮಾಡಿ ಹಬ್ಬ ಮಾಡ್ತೀವಿ ವರ್ಷಕ್ಕೊಂದ್ಸಲ. ಇದು ಈ ಕಬ್ಬಾಳಮ್ಮ ದೇವಸ್ಥಾನ. ಇವತ್ತು ನಾನು ನಿಮಗೆ ತೋರಿಸಿದ್ದೀನಿ. ಇದರ ಇನ್ನೂ ಒಂದಷ್ಟು ವೈಶಿಷ್ಟ್ಯತೆಗಳನ್ನು ಮತ್ತು ಫುಲ್ಲು ವಿವರಗಳನ್ನ ನಾನು ಇವತ್ತು ಹಬ್ಬ ಆಗಿರೋದ್ರಿಂದ ಇಲ್ಲಿನ ಮುಖ್ಯಸ್ಥರು ನಮಗೆ ಸಿಕ್ಕಿಲ್ಲ. ನಾನು ಮತ್ತೊಮ್ಮೆ ಇನ್ನೊಂದು ಸಾರಿ ಈ ದೇವಸ್ಥಾನದ ಪೂರ್ತಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆವಾಗ ಈ ದೇವಸ್ಥಾನದ ಸಣ್ಣ ಪುಟ್ಟ ವಿವರಗಳನ್ನು ನಾನು ನಿಮ್ಗೆ ಇದರಲ್ಲಿ ಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.